3 6 ಸೇರಿ ನವರಂಧ್ರ. ಮೆಟ್ಟಿ ನಿಂತರೆ ನಾರಾಯಣನ ನಲ್ಮೆಗೆ ಅದುವೇ ಲಾಂಧ್ರ. ಆಗ ಗೋಚರವಾಗುವುದು ಅಂತರಂಗದ ಆಕಾಶದಲ್ಲಿ ಚಂದ್ರ. ಆಶಾ ಪಾಶ ಕ್ಲೇಶಗಳನ್ನು ತೊರೆಯಬೇಕು, ಮದ ಮೋಹ ಮಾತ್ಸರ್ಯಗಳನ್ನು ಮರೆಯಬೇಕು ಅಮೃತ. ಅಮ್ಮ, ನಿಮ್ಮ ವಚನಗಳಲ್ಲಿ ಹೇಳಿದ್ರೆ ನನಗೇನು ಅರ್ಥ ಆಗುತ್ತೆ? ಅದೇನು ಅಂತ ಬಿಡಿಸಿ ಹೇಳಿ. ಅಮ್ಮ, ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ಅಂತ ನೀವೇ ಹೇಳ್ತಾ ಬಂದಿದ್ದೀರಿ, ನಾವು ಕೇಳ್ತಾನೆ ಬಂದಿದ್ದೀವಿ. ಹಾಗೆ ಅಮೃತನ ಸಮಸ್ಯೆಗೂ ಒಂದು ಪರಿಹಾರ ಇರಲೇಬೇಕಲ್ವಾ? ನನ್ನ ಮಾಂಗಲ್ಯ ಉಳಿಸ್ಕೊಳ್ಳೋದಕ್ಕೋಸ್ಕರ ಅದೆಷ್ಟೇ ಕಷ್ಟವಾದ ವ್ರತ ಆಗಲಿ, ಎಷ್ಟೇ ಕಷ್ಟವಾದ ಪೂಜೆ ಆಗಲಿ, ನಾನು ಅದನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಈಗ ನೀವೇ ನನಗೆ ದಾರಿ ತೋರಿಸ್ಬೇಕು. ತಳಮಳ ತನುಮನವನ್ನೆಲ್ಲ ತುಂಬಿದೆ, ಅನುರಾಗದ ಆಕ್ರಂದನ ಒಡಲಲ್ಲಿ ಹಬ್ಬಿದೆ. ಕಿಚ್ಚು ರೊಚ್ಚುಗಳ ನಡುವೆ ಹುಚ್ಚೊಂದು ನಿಂತಿದೆ, ಅಚ್ಚುಮೆಚ್ಚಿನ ಕನಸೊಂದು ನುಚ್ಚು ನೂರಾಗಿದೆ. ಅಮೃತ, ನಿನಗೀಗ ಇರುವುದು ಒಂದೇ ದಾರಿ. ಏನಮ್ಮ ಅದು? ಮಂಗಳಸೂತ್ರ ರಕ್ಷಾವ್ರತ ಅಂತ ಒಂದು ವ್ರತ ಇದೆ. ಈ ವ್ರತನ ಹಿಂದೆ ದೇವಾನುದೇವತೆಗಳು ಆಚರಿಸಿ ತಮಗೆ ಬಂದಿದ್ದ ಕಂಟಕದಿಂದ ದೂರಾಗಿದ್ದಾರೆ. ಅದನ್ನು ನೀನು ಮಾಡಿದರೆ ನಿನ್ನ ಮಂಗಳಸೂತ್ರಕ್ಕೆ ಯಾವ ಅಪಾಯವೂ ಬರುವುದಿಲ್ಲ. ಮಾಡ್ತೀನಿ. ಆ ವ್ರತ ಮಾಡುವುದು ಅಷ್ಟು ಸುಲಭ ಅಲ್ಲ. ಸಿರಿಯನ್ನು ಜರಿಯದೆ ಸಿರಿನಾಥನನ್ನು ನೆನೆದರೆ ಬೇಡಿದ್ದೆಲ್ಲ ಬಾಗಿಲ ಬಳಿ ಬೀಳುವುದು. ಈ ವ್ರತವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ನನಗೆ ಎಷ್ಟೇ ಶಕ್ತಿ ಇದ್ರೂ ಸಹ ಕೆಲವೊಂದು ಸಮಯದಲ್ಲಿ ಕ್ಷೀಣಿಸುತ್ತೆ. ಯಾಕಂದ್ರೆ ನಂದು ತಾಮಸಿಕ ಶಕ್ತಿ, ಅವಳದು ಸಾತ್ವಿಕ ಶಕ್ತಿ. ಯಾವಾಗ್ಲೂ ಸಾತ್ವಿಕ ಶಕ್ತಿನೇ ಗೆಲ್ಲುತ್ತೆ ಅನ್ನೋದು ಇಡೀ ಬ್ರಹ್ಮಾಂಡಕ್ಕೆ ಗೊತ್ತಿದೆ. ಅಮೃತ ನಾಗಿಣಿ ಅಂತ ಗೊತ್ತಾಗಿನೇ ಈ ಮನೆಯವರು ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ದು. ಆದ್ರೆ ಅವಳು ಅರ್ಜುನ್ನ ಇನ್ನೂ ಮರ್ತಿಲ್ಲ, ಮರೆಯೋದು ಇಲ್ಲ. ಅದು ಅಲ್ಲದೆ ಅವಳು ಪತಿವ್ರತೆ. ಪತಿವ್ರತೆಯರು ಏನ್ ಬೇಡಿದ್ರು ಈ ಹಾಳಾದ ದೇವರು ಹಿಂದೆ ಮುಂದೆ ಯೋಚಿಸದೆ ತಥಾಸ್ತು ಅನ್ಬಿಡ್ತಾರೆ. ಈ ಅಮೃತನ್ ಜೊತೆ ಹೋರಾಡಿ ನನ್ನ ಸಮಯನ ವ್ಯರ್ಥ ಮಾಡ್ಕೊಳ್ಳೋದಕ್ಕಿಂತ ಅರ್ಜುನ್ನ ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ನಾಳೆ ನನ್ನ ಅಪ್ಸರ ಲೋಕದ ಗ್ರಹ ಭೂಮಿಗೆ ಹತ್ರ ಬರುತ್ತೆ. ಇದೇ ಸರಿಯಾದ ಸಮಯ ನನ್ನ ಆಸೆನ ಈಡೇರಿಸ್ಕೊಳ್ಳೋದಿಕ್ಕೆ. ಮಹಾಕಾಲ ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಾತಿಗೆ ಕಟ್ಟು ಬಿದ್ದು ನಾನು ನಿನ್ನ ಸಹಾಯಕ್ಕೆ ನಿಂತೆ. ಆದ್ರೆ ನೀನು ಅರ್ಜುನ್ನೇ ನಿನ್ನ ಲೋಕಕ್ಕೆ ಕರ್ಕೊಂಡೋಗೋ ಹುನ್ನಾರ ನಡೆಸ್ತಾ ಇದೀಯಾ? ಇಲ್ಲ, ನಿನಗೆ ನಿರಾಶೆ ಆಗುತ್ತೆ. ನಿನ್ನ ಆಸೆ ಈಡೇರೋದಿಲ್ಲ. ಇಷ್ಟು ವರ್ಷಗಳ ನನ್ನ ಶಕ್ತಿ ಸಾಧನೆಯನ್ನ ನಾನು ಮುಡುಪಾಗಿಟ್ಟಿರೋದೆ ಆ ನಾಗಮಣಿಗೋಸ್ಕರ. ಅದರಲ್ಲಿ ನಾಗಮಣಿ ಶಾಶ್ವತವಾಗಿ ನನ್ನಿಂದ ದೂರವಾಗುತ್ತೆ ಅನ್ನೋದನ್ನ ನಾನು ಹೇಗೊಪ್ಕೊಳ್ಳಿ? ನಿನ್ನ ತಡೆದು ಅರ್ಜುನ್ನ ಇದೇ ಲೋಕದಲ್ಲಿ ಉಳಿಸ್ಕೋತೀನಿ. ಜೈ ಮಹಾಕಾಲ. ಸಾವಿನ ಸುಳಿಯಲ್ಲೂ ಸುಳಿವೊಂದು ಸುಳಿದಿಹುದು, ನೋವಿನ ಕಂಬನಿಯಲ್ಲೂ ಕರುಣೆಯೆಂದು ಗೋಚರಿಸುವುದು.
ಕರುಣಾಳು ಕರುಣಾಕರ, ಕೋಟಿ ಸೂರ್ಯ ದಿವಾಕರ, ಕೈ ಬಿಡದೆ ಪೊರೆವನು. ಅಮ್ಮ, ಒಂದು ವ್ರತ ಇದೆ ಅಂತ ಹೇಳಿದ್ರಿ, ಅದನ್ನು ಆಚರಿಸೋದು ಅಷ್ಟು ಸುಲಭ ಅಲ್ಲ ಅಂತಲೂ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ ಅಮ್ಮ. ಅಮೃತ, ಈ ವ್ರತವನ್ನು ಆಚರಿಸಬೇಕಾದರೆ ನಿನ್ನ ಅಭಿಮಾನವನ್ನ, ಸ್ವಾಭಿಮಾನವನ್ನ ಬಿಡಬೇಕು. ನನ್ನ ಅಭಿಮಾನ ಸ್ವಾಭಿಮಾನ ಬಿಡೋ ಅಂಥದ್ದು ಏನಿದೆ ಅದರಲ್ಲಿ? ನೀನು ಸಾಮಾನ್ಯ ಮನುಷ್ಯರಂತೆ ಭಿಕ್ಷೆ ಬೇಡಬೇಕು. ಅಷ್ಟೇ ತಾನೇ? ಆ ಸಾವಿತ್ರಿನೇ ತನ್ನ ಗಂಡನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಮನ ಹಿಂದೆ ಹೋದ್ಲಂತೆ. ಅಂಥದ್ರಲ್ಲಿ ನಾನು ಅರ್ಜುನ್ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಭಿಕ್ಷೆ ಬೇಡಲ್ವಾ? ಭಿಕ್ಷೆ ಬೇಡ್ತೀನಿ. ಅಷ್ಟೇ ಅಲ್ಲ ಅಮೃತ, ಇನ್ನೂ ಇದೆ ಕೇಳಿಸ್ಕೊ. ಭಿಕ್ಷೆ ಬೇಡಿ ಬಂದ ಹಣದಿಂದ ತಾಳಿ ಮಾಡಿಸ್ಕೊಂಡು ಶಿವ ಪಾರ್ವತಿ ದೇವಸ್ಥಾನದಲ್ಲಿ ತಗೊಂಡು ಹೋಗಿ ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಾಡಿಸ್ಬೇಕು. ಹಾಗೆ ನಿನ್ನ ಕೈಲಾದ ಮಟ್ಟಿಗೆ ದಕ್ಷಿಣೆಯನ್ನು ಕೊಡಬೇಕು. 10 ಜನ ದಂಪತಿಗಳಿಗೆ ಊಟ ಹಾಕಿಸ್ಬೇಕು. ಇಷ್ಟೆಲ್ಲ ಮಾಡಿದರೆ ಮಾತ್ರ ನಿನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರುತ್ತೆ. ಇಷ್ಟ ಅಲ್ಲ ಅಮೃತ, ಇನ್ನೂ ಒಂದು ನಿಯಮ ಇದೆ, ಕೇಳಿಸ್ಕೊ. ಯಾವುದೇ ಕಾರಣಕ್ಕೂ ನಿನ್ನ ಪರಿಚಯಸ್ಥರಿಂದ, ನೆಂಟರಿಷ್ಟರಿಂದ ಹಣ ಪಡೆಯಬಾರದು. ಆದರೆ ಅವರಿಗೆ ನೀನು ಅಂತ ಗೊತ್ತಿಲ್ಲದೆ ಹಣ ಕೊಡಬಹುದು. ಈ ವ್ರತನ ನೀನು ಎಷ್ಟು ಕಠಿಣವಾಗಿ ಆಚರಿಸ್ತೀಯೋ ಅಷ್ಟು ಫಲ ನಿನಗೆ ಸಿಕ್ಕತ್ತೆ. ಈ ವ್ರತದ ಆಚರಣೆಯಲ್ಲಿ ಅಲ್ಪ ಸ್ವಲ್ಪ ಲೋಪವಾದರೂ ನಿನಗೆ ಅದರ ಫಲ ಸಿಗುವುದಿಲ್ಲ. ಇಷ್ಟು ಕಷ್ಟದ ವ್ರತನ ಅಮೃತ ಹೇಗೆ ಮಾಡ್ತಾಳೆ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ವೈಷ್ಣು. ಆದರೆ ಅವಳಿಗೆ ಅರ್ಜುನ್ ಸಿಗಬೇಕು ಅಂದರೆ ಈ ವ್ರತ ಮಾಡದೆ ಬೇರೆ ದಾರಿನೇ ಇಲ್ಲ. ಹೇಗೋ ಅಮೃತನ್ ಭಾಳ ಹಸನ ಆದರೆ ಸಾಕು. ಯಾವ ಉದ್ದೇಶಕ್ಕೋಸ್ಕರ ನಾನು ಭೂಮಿಗೆ ಬಂದೋ, ಯಾರನ್ನ ಪಡೆಯೋದಕ್ಕೋಸ್ಕರ ನಾನು ಶಿಲಾಬಾಲಿಕೆಯಾಗಿ ಆ ದೇವಸ್ಥಾನದ ಹತ್ರ ಮಳೆ ಗಾಳಿ ಚಳಿ ಅಂದೆ ಶತಮಾನಗಳು ನಿಂತನೋ, ಅದೆಲ್ಲ ಇವತ್ತು ಸಾರ್ಥಕ ಆಗ್ತಾ ಇದೆ. ಮಣಿಯವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಮಾಡೋದಕ್ಕೆ ನನಗೇನು ಕೊರೆ ಇದೆ ಹೇಳಿ? ನಿಮ್ಮಂಥ ಒಳ್ಳೆ ಮನ್ಸಿರೋರ್ನ ಕೈ ಹಿಡಿತಾ ಇದ್ದೀನಿ. ತಂದೆ ತಾಯಿ ಅಂತ ಅತ್ತೆ ಮಾವನ್ನ ಪಡ್ಕೊಳ್ತಾ ಇದ್ದೀನಿ. ಒಂದು ಹೆಣ್ಣಿಗೆ ಇದಕ್ಕಿಂತ ಬೇರೆ ಇನ್ನೇನು ಬೇಕು? ಅರ್ಜುನ್, ಯಾಕೋ ಈ ಮನೇನ ಕಣ್ಣಲ್ಲಿ ನನ್ನ ಮನಸ್ಸಿನಲ್ಲಿ ತುಂಬ್ಕೋಬೇಕು ಅನ್ನಿಸ್ತಾ ಇದೆ. ನೀವು ಒಂದ್ಸಲ ನೋಡ್ಕೊಂಡ್ಬಿಡಿ. ಮಣಿಯವರೇ, ಏನು ಹೀಗೆ ಹೇಳ್ತಾ ಇದ್ದೀರಾ? ಇನ್ಯಾವತ್ತಿಗೆ ಮನೆಗೆ ವಾಪಸ್ ಬರ್ದಿರೋ ಹಾಗೆ? ಈ ಪ್ರಪಂಚದಲ್ಲಿ ಯಾವ ಕ್ಷಣದಲ್ಲಿ ಏನಾಗತ್ತೆ ಅಂತ ಹೇಳೋಕ್ ಬರೋದಿಲ್ಲ ಅಲ್ವಾ? ಮಣಿಯವರೇ, ಒಂದೊಂದ್ಸತಿ ನೀವು ತುಂಬ ನಿಗೂಢವಾಗಿ ಮಾತಾಡ್ತೀರಾ ಕಣ್ರಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗತ್ತೆ. ಇವತ್ತು ನಿಮಗೆ ಎಲ್ಲ ಅರ್ಥ ಆಗತ್ತೆ. ಸರಿ, ಬನ್ನಿ. ಅಮೃತ, ಇದೆಲ್ಲ ಆಗೋ ಮಾತೇನಮ್ಮ? ಅಮೃತ, ನೀನು ಸಂಸ್ಕಾರವಂತ ಕುಟುಂಬದಿಂದ ಬಂದಿರೋಳು. ಈಗ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡೋದು ಅಂದರೆ ಏನಮೃತ?
ನೀನು ಭಿಕ್ಷೆ ಬೇಡ್ತಾ ಇರೋದನ್ನು ನೋಡಿದ್ರೆ ನಿನ್ನ ನೆಂಟರು ಪರಿಚಯಸ್ಥರು ಏನು ಅಂದ್ಕೊಳ್ತಾರೆ ಹೇಳು? ಹಾಗೆ ತಿಳ್ಕೊಳ್ಳೋರು ಯಾರು ಬಂದು ನನ್ನ ಸಂಸಾರನ ಸರಿ ಮಾಡೋದಿಲ್ಲ. ಹಾಗೆ ನನ್ನ ಅರ್ಜುನ್ ಅವ್ರನ್ನೂ ವಾಪಸ್ ಕೊಡೋದಿಲ್ಲ. ನೀನು ಹೇಳೋದೇನೋ ಸರಿ ಅಮೃತ, ಆದರೆ ಇಷ್ಟು ಕಷ್ಟದ ವ್ರತನ ಹೇಗೆ ಮಾಡ್ತೀಯಾ? ಕೆಲವೊಂದನ್ನ ಪಡ್ಕೋಬೇಕು ಅಂದರೆ ಕೆಲವೊಂದನ್ನ ಕಳ್ಕೋಬೇಕು ಅಂತಾರೆ. ಹಾಗೆ ನನ್ನ ಅರ್ಜುನ್ ಅವ್ರನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಏನನ್ನು ಬೇಕಾದರೂ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ಈ ವ್ರತನ ಬಿಟ್ಟು ಬೇರೆ ಯಾವುದಾದ್ರೂ ಸುಲಭವಾದ ವ್ರತ ಇದೆಯಾ ಅಂತ ಅತ್ತೆನೇ ಕೇಳೋಣವಾ? ಹುಟ್ಟೋದು ಸುಲಭ ಅಲ್ಲ. ಹುಟ್ಟುವಾಗ ತಾಯಿಗೆ ನೋವು ಕೊಡ್ತೀವಿ, ಸಾಯುವಾಗ ನಮ್ಮವ್ರಿಗೆ ನೋವು ಕೊಡ್ತೀವಿ. ಹುಟ್ಟು ಸಾವಿನ ಮಧ್ಯದ ಈ ಜೀವನದಲ್ಲಿ ಕಷ್ಟಪಡದೆ ಎಲ್ಲ ಸಿಗಬೇಕು ಅಂತ ಯೋಚನೆ ಮಾಡೋದು ತಪ್ಪು. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಈ ವ್ರತನ ನಾನು ಮಾಡೇ ಮಾಡ್ತೀನಿ. ನನಗೇರೋ ಶಕ್ತಿನ ಉಪಯೋಗಿಸ್ಕೊಂಡು ನಾನು ಸಾಕಷ್ಟು ಹಣನ, ಸಾಕಷ್ಟು ತಾಳಿನ ಸಂಪಾದಿಸ್ಬೋದು. ಹಾಗೆ 10 ಜನಕ್ಕೆ ಅನ್ನದಾನ ಕೂಡ ಮಾಡ್ಬೋದು. ಹಾಗೆ ಮಾಡಿ ಈ ವ್ರತನ ಮಾಡಿದ್ರೆ ಈ ವ್ರತ ಫಲ ಕೊಡೋದಿಲ್ಲ. ನಾನು ಈ ಭೂಲೋಕಕ್ಕೆ ಬಂದಿದ್ದೀನಿ. ಇಲ್ಲಿನ ರೀತಿ ನೀತಿಯ ಥರ, ಅಮ್ಮ ಹೇಳಿದ ನಿಯಮದ ಥರ ನಾನು ಈ ವ್ರತನ ಆಚರಣೆ ಮಾಡ್ತೀನಿ. ನನ್ನ ಅರ್ಜುನ್ ಅವ್ರನ್ನ, ಅವರ ಪ್ರೀತಿನ ಮತ್ತೆ ನಾನು ಪಡ್ಕೋತೀನಿ. ಆ ಪರಮೇಶ್ವರ ಆವತ್ತೂ ಇದ್ದ, ಇವತ್ತೂ ಇದ್ದಾನೆ, ಮುಂದೆನೂ ಇರ್ತಾನೆ ಅಂತ ನಂಬಿದ್ದೀನಿ. ಆಡಿದ ಮಾತು, ನುಡಿದ ಮಾತು ಸುಳ್ಳಾಗಿರ್ಬೋದು, ಆದರೆ ನಂಬಿಕೆ ಯಾವತ್ತೂ ಸುಳ್ಳಾಗಿಲ್ಲ. ಅರ್ಜುನ್, ನಾವಿಬ್ರು ಹೀಗೆ ಸುತ್ತಾಡ್ತಿರೋದು ನಿಮಗೆ ಸಂತೋಷ ಅನ್ನಿಸ್ತಿಲ್ವಾ? ಏನ್ ಮಣಿಯವರೇ ಹೀಗೆ ಕೇಳ್ತಾ ಇದ್ದೀರಾ? ನನಗೆ ತುಂಬಾ ಸಂತೋಷ. ಈ ಸಂತೋಷ ನಿರಂತರವಾಗಿ ಶಾಶ್ವತವಾಗಿರುತ್ತೆ ಅರ್ಜುನ್. ಬಾಬಾ, ನೀವೇನಿಲ್ಲಿ? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಒಬ್ಬರ ನಿಜ ರೂಪ ಬಯಲಾಯಿತು, ಅದಕ್ಕೆ ಈ ಕೋಪ, ತಾಪ, ರೋಷ, ಆವೇಶ ಎಲ್ಲ. ಯಾರ ನಿಜ ರೂಪ ಬಯಲಾಯ್ತು ಬಾಬಾ? ಹೇಳ್ತೀನಿ ಇರು. ಯಾವುದನ್ನ ಮರಿಬೇಕು ಅಂತ ತಿಳ್ಕೊಳ್ಳೋ ದುಸ್ಥಿತಿ ನನಗೆ ಬರೋದಿಲ್ಲ. ಆದ್ರೆ ನೀನು ಅರ್ಜುನ್ನ ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿರೋದು ಫಲಿಸೋದಿಲ್ಲ. ಬಾಬಾ, ಏನ್ ಹೇಳ್ತಾ ಇದ್ದೀರಾ?
ಮಣಿಯವರು ಯಾವ ಲೋಕದವರು? ನೀನಲ್ಲ, ನಿನ್ನಂತ 100 ಬೈರಾಗಿ ಬಾಬಾಗಳು ಬಂದ್ರು ಅರ್ಜುನ್ ನನ್ನ ಲೋಕಕ್ಕೆ ಬರೋದನ್ನ ತಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ನೀನೊಬ್ಬ ಕೈಲಾಗದೆ ಇರೋ ತಾಂತ್ರಿಕ. ನಿನ್ನ ನಂಬಿ ಸಹಾಯ ಕೇಳ್ಕೊಂಡು ನಾನ್ ಬಂದಲ್ಲ, ಅದು ನನ್ನ ತಪ್ಪು. ನನ್ನ ಸಹಾಯ ಇಲ್ಲದೆ ನೀನು ಒಬ್ಬಳೇ ಚಕ್ರಾಯುಧದ ವಿರುದ್ಧವಾಗಿ ನಿಂತಿದ್ರೆ ಇಷ್ಟೊತ್ತಿಗೆ ನಿನ್ನ ಸರ್ವನಾಶ. ನಾನು ನಿನ್ನ ಸಹಾಯಕ್ಕೆ ಬಂದಿದ್ದಕ್ಕೇನೆ ಇನ್ನು ನೀನು ಜೀವಂತವಾಗಿರೋದು. ಅದು ಗತಿಸಿ ಹೋದ ಘಟನೆ. ಅದನ್ನ ಮಾತಾಡೋದ್ರಿಂದ ನಿನಗಾಗ್ಲಿ ನನಗಾಗ್ಲಿ ಯಾವ ಪ್ರಯೋಜನನೂ ಇಲ್ಲ. ಸುಮ್ಮನೆ ನನ್ನ ದಾರಿ ಗಡ್ಡ ಬರ್ದೆ ಇಲ್ಲಿಂದ ಹೋಗ್ತಾ ಇರು. ನನ್ನ ದಾರಿನೇ ಅರ್ಜುನ್. ಮಣಿಯವರೇ, ನನಗೇನು ಅರ್ಥ ಆಗ್ತಾ ಇಲ್ಲ. ಯಾರು ನೀವು? ಅರ್ಜುನ್, ಇವಳ ನಿಜ ರೂಪ ಏನು ಅಂತ ನಾನು ಹೇಳ್ತೀನಿ. ನೀವು ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿ ಶಿಲಾಬಾಲಿಕೆಯಾಗಿ ನಿಂತಿದ್ದವಳು ಇವಳೇ. ಇವಳು ನಮ್ಮ ಲೋಕದವಳಲ್ಲ, ಅಪ್ಸರ ಲೋಕದ ಅಪ್ಸರೆ. ಅವ ಏನು ಹೇಳ್ತಾ ಇದ್ದೀರಾ? ನೀನು ನಂಬೋದಕ್ಕಾಗದೇ ಇರೋ ಕಟು ಸತ್ಯ. ನಿನ್ನ ಇವಳು ಅವಳ ಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೇನೆ ಈ ಭೂಮಿಗೆ ಬಂದಿರೋದು. ಬಾಬಾ ಹೇಳ್ತಾ ಇರೋದು ನಿಜನಾ? ಏ ಭೈರವ, ಅಪ್ಸರ ಲೋಕದ ಶಕ್ತಿ ಮುಂದೆ ಭೂಲೋಕದ ಶಕ್ತಿ ಏನೂ ಇಲ್ಲ ಅನ್ನೋದನ್ನ ತೋರಿಸ್ತೀನಿ. ಐ ಮಹಾಕಾಲ, ಐ ಮಹಾಕಾಲ. ರೆಡಿ ಇಲ್ವಾ ನೀವು? 2 ನಿಮಿಷ ಆತೆ. ಹಾ ಕರ್ಣ, ಮಣಿದು ಯಾವ ಊರಂತೆ? ಯಾವುದೋ ಪುಷ್ಪಗಿರಿ ಅಂತೆ ಅಮ್ಮ. ಪುಷ್ಪಗಿರಿ ಅಂತನಾ? ಹೆಸರೇ ವಿಚಿತ್ರವಾಗಿದೆಯಲ್ಲ. ಎಲ್ಲಿ ಬರುತ್ತಂತೆ ಅದು? ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರ ಅಂತೆ. ಯಾವುದೋ ಪುಷ್ಪ ಪರ್ವತ ಅನ್ನೋ ಬೆಟ್ಟ ಇದೆಯಂತೆ, ಅದ್ರ ಹತ್ರ ಪುಷ್ಪಗಿರಿ ಅಂತ ಹಳ್ಳಿ ಇದೆ ಅಂತ ಅರ್ಜುನ್ ಹೇಳ್ತಾ ಇದ್ದಿದ್ದು ಜ್ಞಾಪಕ ಅಮ್ಮ ನನಗೆ. ಸರಿ ಬನ್ನಿ, ಅಲ್ಲಿಗೆ ಹೋಗಿ ವಿಚಾರಿಸೋಣ. ಅಮ್ಮ, ಅಪ್ಪ ಚಿಕ್ಕಪ್ಪ ಕೆಳಗೆ ಇದ್ದಾರೆ. ನಾವು ಮಣಿ ಬಗ್ಗೆ ವಿಚಾರಿಸಕ್ ಹೋಗ್ತಾ ಇದ್ದೀವಿ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಬರಬಾರ್ದು. ಬಾ, ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿದ್ರಾಯ್ತು. ಬನ್ನಿ. ಏನು ಸವಾರಿ ಎಲ್ಲೋ ಹೊರಟಿರೋ ಹಾಗಿದೆ? ಹಾ, ಇಲ್ಲೇ ಪುಷ್ಪಗಿರಿ.